ಶಿಷ್ಯನಿಗೆ ಪಟ್ಟ ಕಟ್ಟೋಕೆ ಮುಂದಾದ್ರ ಸಿದ್ದರಾಮಯ್ಯ. ನವೆಂಬರ್ ಕ್ರಾಂತಿ ಜಪದಲ್ಲಿದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕೆ ಸಿಎಂ ಕೌಂಟರ್ ಕೊಟ್ರ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಶಿಷ್ಯನಿಗೆ ಪಟ್ಟ ಕಟ್ಟೋಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರಾ? ನವೆಂಬರ್ ಕ್ರಾಂತಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಡಿಕೆಶಿ ಬಣ ಅವ್ರಿಗೆ ಕೌಂಟರ್ ಕೊಡಬೇಕು, ಪುತ್ರನ ಮೂಲಕವೇ ರಣತಂತ್ರ ರಿವೀಲ್ ಮಾಡಿಸಿದ್ರ ಸಿಎಂ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ ಯತೀಂದ್ರ ಅವರ ಹೇಳಿಕೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಇದು ಸಿಎಂ ತಂತ್ರನ ತಮ್ಮ ಶಿಷ್ಯನಿಗೆ ಪಟ್ಟ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಡಬೇಕು ಅವರ ಬಣಕ್ಕೆ ಅನ್ನೋ ಕಾರಣದಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೈನಲ್ಲಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡಿಸಿದ್ರ ಅನ್ನೋ ಪ್ರಶ್ನೆ ಈಗ. ಸಹಜವಾಗಿ ಮಧುಸೂದನ್ ಏನಂತಂದರೆ ಇದು ನಿಜಕ್ಕೂ ಅದೇ ರೀತಿ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂತಂದರೆ ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿರೋದನ್ನು ತಮ್ಮ ಮಗ ಏನು ಯತೀಂದ್ರ ಸಿದ್ದರಾಮಯ್ಯ ಏನಿದ್ದಾರೆ ಅವರ ಕಡೆಯಿಂದ ಈ ಮಾತನ್ನು ಹೊರ ಹಾಕಿಸಿದ್ರ ಅನ್ನೋ ಮಾತನ್ನು ಈಗ ಭಾಳಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ನೋಡಿ ಮಧುಸೂದನ್, ಏನು ರಾಜಕೀಯದಲ್ಲಿ ವಿಶೇಷವಾಗಿ ಏನಂತಂದರೆ ಸತೀಶ್ ಜಾರಕಿಹೊಳಿ ಮೇಲೆ ಸಿದ್ದರಾಮಯ್ಯ ಅವರದ್ದು ವಿಶೇಷವಾದಂಥ ಕಾಳಜಿ ಮತ್ತು ಪ್ರೀತಿ ಮೊದಲಿನಿಂದಲೂ ಇರುವಂಥದ್ದು, ಈಗಲೂ ಸಹ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸೈದ್ಧಾಂತಿಕವಾಗಿ ಏನು ಸತೀಶ್ ಜಾರಕಿಹೊಳಿ ಅವರು ಭಾಳಷ್ಟು ಏನಂತಂದರೆ ಅಹಿಂದ ವರ್ಗವನ್ನು ಸಂಘಟನೆ ಮಾಡೋ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಏನಂತಂದರೆ ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ. ಮಾನವ ಬಂಧುತ್ವ ವೇದಿಕೆ ಮೂಲಕ ಏನಂತಂದರೆ ಇಡೀ ಗ್ರಾಮಗಳಲ್ಲೂ ಸಹ ಏನಂತಂದರೆ ಸಂಘವನ್ನು ಕಟ್ಕೊಂಡು ಇಡೀ ಏನಂತಂದರೆ ಸಂಘಟನೆ ಅಹಿಂದ ಸಂಘಟನೆಯನ್ನು ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ವಿಶೇಷವಾಗಿ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಹೋದ ನಂತರ ರಾಜಕೀಯದಿಂದ ಕೆಳಗಿಳಿದ ನಂತರ ಅವರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಏನಿದೆ, ಆ ಪ್ರಶ್ನೆಗೆ ಏನಂತಂದರೆ ಅವರ ಮಗನ ಮೂಲಕ ಏನಂತಂದರೆ ಉತ್ತರ ನೀಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ರ ಅನ್ನೋ ಒಂದು ಚರ್ಚೆ ಈಗ ಭಾಳಷ್ಟು ನಡೀತಾ ಇರುವಂಥದ್ದು. ನಿಮಗೆ ಗೊತ್ತಿರುವಂಥ ವಿಚಾರ ಮಧುಸೂದನ್, ಏನಂತಂದರೆ ಏನು JDSನಿಂದ ಹೊರಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅಹಿಂದ ಸಂಘಟನೆಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಇಡೀ ಅವರಿಗೆ ಸಾಥನ್ನು ನೀಡಿರುವಂಥದ್ದು ಇದೇ ಸತೀಶ್ ಜಾರಕಿಹೊಳಿ. ಪ್ರತಿಯೊಂದು ಹಣಕಾಸಿನ ನೆರವು ಜೊತೆಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಭಾಳಷ್ಟು ನೆರವನ್ನು ನೀಡಿದರು. ಈಗಲೂ ಸಹ ಏನಂತಂದರೆ ಅವರು ಅಹಿಂದ ನಾಯಕರಂತೇಳಿ ಗುರುತಿಸಿಕೊಂಡಿರೋದ್ರಿಂದ ಸಹಜವಾಗಿ ಏನಂತಂದರೆ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಮಾತು ಈಗ ಕೇಳಿ ಬರ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.